ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ನಾನು ಫ್ರೈಡೇ ಈವ್ನಿಂಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಗುರುವಾರ ಈವ್ನಿಂಗೇ. ನಾಳೆ ಶುಕ್ರವಾರ ಅಲ್ವಾ, ಅಮಾವಾಸ್ಯೆನೂ ಇದೆ. ಸೊ ಟೆಂಪಲ್ಗೆ ಹೋಗಿ ಬರೋಣ, ಚೆನ್ನಾಗಿರುತ್ತೆ ಬೇಗ ಎದ್ದು ಅಂತ. ಆದರೆ ಯಾರೂ ಬೆಳಗ್ಗೆ ಬೇಗ ಎದ್ದಾಳಲೇ ಇಲ್ಲ, ಚಳಿ ಇತ್ತಲ್ಲ, ಸ್ವಲ್ಪ ಎಲ್ಲ ಲೇಟಾಗಿದ್ರು. ಸೊ ಪ್ಲ್ಯಾನ್ ಒಂದು ಸ್ವಲ್ಪ ಫ್ಲಾಪ್ ಥರ ಆಯಿತು. ಬಟ್ ಓಕೆ, ಇನ್ನು ಈವ್ನಿಂಗ್ವರೆಗೂ ಟೈಮ್ ಇದೆ, ಹೋಗಿ ಬರೋಣ ಟೆಂಪಲ್ಗಲ್ವಾ ಅಂದ್ಕೊಂಡ್ವಿ. ಆಮೇಲೆ ಓಕೆ ಅಂತ ನನ್ನ ಫ್ರೆಂಡ್ ಕಾಲೇಜ್ಗೆ ಹೋದ್ಲು, ಅಕ್ಕ ಆಫೀಸ್ಗೆ ಹೋದ್ರು. ಸೊ ನಂದು ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ಸರಿ ಈವ್ನಿಂಗ್ ಎಲ್ಲ ಬೇಗ ಬೇಗ ಬಂದ್ವಿ. ಈವ್ನಿಂಗ್ ಬೇಗ ಬಂದು ಎಲ್ಲ ಬೇಗ ಬೇಗ ರೆಡಿಯಾಗಿ ಟೆಂಪಲ್ಗೆ ಹೋದ್ವಿ. ನೀವೇ ನೋಡ್ತಾ ಇದ್ದೀರಲ್ವಾ, ಹೋದ್ವಿ. ಈವ್ನಿಂಗ್ ಎಷ್ಟು ರಶ್ ಇದೆ, ತುಂಬ ರಶ್ ಇತ್ತು. ಅಮಾವಾಸ್ಯೆ ಇತ್ತು, ಫ್ರೈಡೇ ಬೇರೆ ಅಲ್ವಾ. ಸೊ ಎಲ್ಲ ತುಪ್ಪದ ಆರತಿ ಎಲ್ಲ ತಂದಿದ್ರು, ಅದು ನೋಡೋದೇ ಎಷ್ಟು ಚೆನ್ನಾಗಿತ್ತು. ಸೊ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ದೇವ್ರ ವಿಗ್ರಹ ಮೆರವಣಿಗೆ ಬಂತು. ಸೊ ನೋಡೋಕೆ ಇನ್ನೂ ಖುಷಿ ಆಯಿತು. ನಾನು 2 ವರ್ಷ ಆದಮೇಲೆ ಇದನ್ನು ನೋಡಿದ್ದು. ಮುಂಚೆ ಮೈಸೂರಲ್ಲೇ BCA ಮಾಡಬೇಕಾದ್ರೆ ಆಲ್ಮೋಸ್ಟ್ ಫ್ರೈಡೇ ಆದಾಗೆಲ್ಲ ಹೋಗ್ತಾ ಇದ್ವಿ. ಸೊ ಚೆನ್ನಾಗಿತ್ತು. ಸೊ ಆ ದಿನಗಳನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. 2 ವರ್ಷ ಆದಮೇಲೆ ಮತ್ತೆ ಆ ಟೆಂಪಲ್ಗೆ ಹೋಗಿ ಆ ಥರ ವೈಬ್ಸ್ ನೋಡಿ ತುಂಬ ಖುಷಿ ಆಯಿತು ನನಗಂತೂ. ಇಲ್ಲೇನು ನನಗೆ ಖುಷಿಯಾಗಿದ್ದು ಅಂತ ಅಂದರೆ, ನಾವು ದೇವ್ರನ್ನ ಮುಟ್ಬೋದು, ದೇವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡು ಹೂವು ನಾವು ತೊಗೊಂಬರ್ಬೋದು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ದೇವ್ರನ್ನ ಗದ್ಗೆ ಮಾಡೋಕೆ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ತುಂಬ ಹತ್ರದಿಂದ ನಾನು ದೇವ್ರು ನೋಡಿದೆ. ನನಗೆ ತುಂಬ ಖುಷಿ ಆಯಿತು ನೋಡಿ, ಮನಸ್ಸಿಗೆ ಒಂಥರ ನಿರಾಳ ಅನ್ನಿಸ್ತು. ಓಕೆ, ಆಮೇಲೆ ಒಂದು ರೌಂಡ್ ಬರೋಣ ದೇವಸ್ಥಾನ ಸುತ್ತ, ಚೆನ್ನಾಗಿದೆ, ಇವೆಲ್ಲ ನೋಡ್ಕೊಬರೋಣ, ಚೆನ್ನಾಗಿದೆ ಅಂತ ಹೋದ್ವಿ. ಸೊ ಓಕೆ, ಹೋಗ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಪಾರ್ಕ್ ಥರ ಇದೆ, ಮಧ್ಯ ದೇವಸ್ಥಾನ ಇದೆ. ಎಷ್ಟು ಜನ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು, ಬರ್ತಾಯಿದ್ರು, ಹೋಗ್ತಾಯಿದ್ರು. ಈಗ ನೋಡಿ, ಇಲ್ಲಿ ಶಿವನ್ ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ಮುಂದಗಡೆ ಯಾವಾಗಲೂ ನೀರಿರೋದು. ಅಲ್ಲಿ ಲೈಟಿಂಗ್ಸ್ ಹಾಕಿರೋರು LED ಥರ, ಯಾವಾಗಲೂ ನೀರು ಹರಿತಾ ಇರೋದು. ಆ ಕಲರ್ ವಾಟರ್ ಅಲ್ಲಿ LED ಬಿದ್ದಾಗ ನೋಡೋಕ್ಕೆ ಏನು ಸಖತ್ತಾಗಿರುತ್ತೆ. ಯಾಕೋ ನೀರು ಇರಲಿಲ್ಲ, ಆನ್ ಮಾಡಿರಲಿಲ್ಲ. ಬಟ್ ಗೊತ್ತಿಲ್ಲ ಈಗೇನಾದರೂ ಸ್ಟಾಪ್ ಮಾಡಿದಾರೋ ಇಲ್ಲ ಅಂದ್ರೆ ಅವತ್ತು ಆನ್ ಮಾಡಿರಲಿಲ್ವೋ, ನನಗೆ ಗೊತ್ತಿರಲಿಲ್ಲ. ಸೊ ನೋಡುವ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಆನ್ ಮಾಡ್ತಾರೆ ಹೆಂಗೆ ಅಂತ. ಸೊ ಹಿಂಗೆ ದೇವಸ್ಥಾನ ಸುತ್ತ ಬರ್ತಾಯಿದ್ವಿ. ಎಷ್ಟು ಕ್ಲೀನಾಗಿ ಮಡಗಿದ್ದಾರೆ ಅಂದರೆ, ಅಷ್ಟು ದೊಡ್ಡ ದೇವಸ್ಥಾನ ಆದ್ರೂ ಸಖತ್ತಾಗಿ ಮಡಗಿದ್ದಾರೆ. ಇನ್ನು ಮೈಸೂರಲ್ಲಿ ಯಾರೆಲ್ಲ ಈ ಟೆಂಪಲ್ಗೆ ಹೋಗಿಲ್ಲ, ಹೋಗಿ ಬನ್ನಿ. ಕುವೆಂಪು ನಗರದಲ್ಲಿರೋದು ಬಂದಂತಮ್ಮ ಟೆಂಪಲ್ ಅಂತ. ತುಂಬ ಚೆನ್ನಾಗಿದೆ ವ್ಯೂ, ಪಾರ್ಕು. ಮಕ್ಕಳ ಜೊತೆ ಬಂದ್ರೂ ಇನ್ನೂ ಸಖತ್ತಾಗಿರುತ್ತೆ. ಪಾರ್ಕ್ ಇದೆ, ಆ ಹೂವಿನ ಗಿಡಗಳೆಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಖುಷಿ. ಆಮೇಲೆ ನನ್ನ ಫ್ರೆಂಡು ರೇಗಿಸ್ತಾ ಇದ್ಲು, ನಂದು ಒಂದು ವಿಡಿಯೋ ಮಾಡು, ನಾನು ನೆಡ್ಕೊಂಡು ಹೋಗ್ತೀನಿ ಅಂತ. ಸರಿ ಅಂತ ಅದು ಒಂದು ವಿಡಿಯೋ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು. ಆಮೇಲೆ ಓಕೆ, ನಾವು ಹೋದರೆ ನೋಡೋದೇ ಫಸ್ಟ್ ಪ್ರಸಾದ ಎಲ್ಲಿ ಕೊಡ್ತಿದ್ದಾರೆ ಅಂತಲ್ವ. ದರ್ಶನ ಆದಮೇಲೆ ಓಕೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿಂದ್ಕೊಂಡು ಅಲ್ಲೇ ನಾಗರಕಟ್ಟೆ ಇತ್ತು, ಅಲ್ಲಿಗೆ ನಾವು ಪ್ರಸಾದ ತಿಂದ್ಬಿಟ್ಟಿದ್ವಲ್ಲ. ಸೊ ಇವಾಗ ಬೇಡ ಹೋಗೋದು, ನೆಕ್ಸ್ಟ್ ವೀಕ್ ಬರ್ತೀವಲ್ಲ ಆವಾಗ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕೆಳಗಡೆನೇ ರೌಂಡ್ ಹಾಕಿದ್ವಿ, ಮೇಲ್ಗಡೆ ಹೋಗಲಿಲ್ಲ. ಆ ನಾಗರಕಟ್ಟೆ ಪಕ್ಕದಲ್ಲೇ ಪಕ್ಷಿಗಳಿದ್ದು, ಅದು ಕೊಕ್ಕರೆನ ಏಳು ಅಂತ ನಮಗೆ ಗೊತ್ತಾಗಲಿಲ್ಲ. ಸೊ ನಿಮಗೆ ಈ ಪಕ್ಷಿ ಯಾವುದು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಆಮೇಲೆ ಇದೆಲ್ಲ ನೋಡಿಕೊಂಡು ಎಷ್ಟೊತ್ತಿಗೆ ಕೂರೋಣ, ಒಂದು ಸ್ವಲ್ಪ ಹೊತ್ತು ಅಂತ ಬಂದ್ವಿ. ಒಂದು ಸ್ವಲ್ಪ ಮಳೆ ಬಂತು. ಸರಿ ನಾವು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಏನು ವಿಶೇಷ ಅಂತ ಅಂದರೆ, ಮುಂದಿನ ತಿಂಗಳು 14, 15, 16ನೇ ತಾರೀಕು ಶ್ರೀ ಮಹದ್ ದಿವ್ಯ ಬ್ರಹ್ಮರಥೋತ್ಸವ ಇದೆ. 15ನೇ ತಾರೀಕು ಈ ಪೂಜೆ ಇರುತ್ತೆ, ಕುಂಭಾಭಿಷೇಕ ಈ ಥರ ಪೂಜೆ ಎಲ್ಲ ಇರುತ್ತೆ. ಸೊ ಯಾರಿಗೆಲ್ಲ ಹೋಗ್ಬೇಕು ಅನಿಸುತ್ತೆ ಹೋಗಿ ಬನ್ನಿ. ಬೆಳಗ್ಗೆ 7 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ, 8:30, 9 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಸೊ ಅದ್ರ ಡೀಟೇಲ್ಸ್ ನಾನೆಲ್ಲ ಹಾಕಿರ್ತೀನಿ ವಿಡಿಯೋದಲ್ಲಿ, ಸೊ ನೀವು ನೋಡ್ಬೋದು. ಸೊ ಇದಾದಮೇಲೆ ಸರಿ ಆಯಿತು ಹೋಗೋಣ ಅಂತ ಹೊರಟ್ವಿ. ನನಗೊಂದು ಸ್ವಲ್ಪ ಈ ಚಳಿಗೆ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಕಾಫಿ ಕುಡಿದ್ಬಿಟ್ಟು ನನ್ನ ಫ್ರೆಂಡು ಸ್ಪಿಟ್ಸ್ ತೆಗಿಸ್ಬೇಕಂದ್ಲು, ತಗ್ಸೋಣ ಅಂತ ಹೋದ್ವಿ ಪಾರ್ಲರ್ಗೆ. ಸೊ ಕ್ಲೋಸಿಂಗ್ ಟೈಮಿಂಗ್ಸ್ ಅಂದರು, ನಾನು ವಿಡಿಯೋ ಮಾಡ್ಕೊಳೋದು ಮರ್ತೆ. ಸೊ ವಾಪಸ್ ಬಂದ್ವಿ. ಆಮೇಲೆ ಓಕೆ, PGಗೆ ಬಂದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡಿದ್ವಿ. ವಾಕ್ ಮಾಡಾದ್ಮೇಲೆ ಅವಳಿಗೊಂದು ಸ್ವಲ್ಪ ಏನೋ ಕೆಲಸ ಆಯಿತು, ನನಗೊಂದು ಸ್ವಲ್ಪ ಕೆಲಸ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.